ಹಾಯ್ ಹಲೋ ನಮಸ್ಕಾರ. ಗಿಲ್ಲಿ 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 ಎಲ್ಲೆಲ್ಲೂ ಗಿಲ್ಲಿ ಹವಾ, ಗಿಲ್ಲಿ ಗೆಲ್ಲಬೇಕು ಅಂತ ಪ್ರಾರ್ಥನೆ ಮಾಡಿದ್ದು. ಸೊ ಫೈನಲಿ ನಮ್ ಗಿಲ್ಲಿ ನಟ ಮೀನ್ಸ್ ನಟರಾಜ್ ಗೆದ್ದಿದ್ದು ಆಯ್ತು, ಖುಷಿನ ಸಂಭ್ರಮಿಸಿದ್ದು ಆಯ್ತು, ನಾವು ಅದನ್ನೆಲ್ಲ ಕಣ್ತುಂಬಿಕೊಂಡ್ವಿ. ಹಾಗಾದ್ರೆ ವಾಟ್ ನೆಕ್ಸ್ಟ್? ಗಿಲ್ಲಿ ಆಂಕರ್ ಆಗ್ತಾರಾ? ಗಿಲ್ಲಿಗೆ ಒಂದಷ್ಟು ಅಪರ್ಚುನಿಟೀಸ್ ಬರುತ್ತಾ? ಮೂವಿಗಳು ಹುಡ್ಕೊಂಡು ಬರುತ್ತಾ? ಸೀರಿಯಲ್ಸ್ಗಳು ಹುಡ್ಕೊಂಡು ಬರುತ್ತಾ? ಲೈಕ್ ಸೂರಜ್ ಸೀರಿಯಲ್ ಅಲ್ಲಿ ಆಲ್ರೆಡಿ ಆಕ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಗಿಲ್ಲಿ ಮುಂದಿನ ಭವಿಷ್ಯ ಏನು ಅನ್ನುವಂತಹ ಪ್ರಶ್ನೆಗೆ ಗಿಲ್ಲಿ ಉತ್ತರ ಕೊಟ್ಟಿದ್ದಾರೆ. ಗಿಲ್ಲಿ ಡೈರೆಕ್ಟರ್ ಆಗ್ತಾರೆ. ಎಸ್, ಆಫ್ ಕೋರ್ಸ್ ಗಿಲ್ಲಿಗೆ ಟ್ಯಾಲೆಂಟ್ ಇದೆ, ಗಿಲ್ಲಿಗೆ ಆಲೋಚನೆ ಇದೆ. ಯಾವ ಜೋಕ್ ಹೇಗೆ ಮಾಡಿದ್ರೆ ಜನಗಳಿಗೆ ರೀಚ್ ಆಗುತ್ತೆ ಅನ್ನೋದು ಗೊತ್ತು, ಯಾವ ಕಂಟೆಂಟ್ ನ ಹೇಗೆ ಔಟ್ಪುಟ್ ಕೊಡಬೇಕು ಅನ್ನೋದು ಗೊತ್ತು, ಅಥವಾ ಔಟ್ಪುಟ್ ಹೇಗೆ ತೆಗಿಸ್ಬೇಕು. ಲೈಕ್ ಚೈತ್ರನ್ ತಗೊಳ್ಳಿ, ಚೈತ್ರನ ಹೆಂಗೆ ಕೆಣಕಿದ್ರೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗಿಲ್ಲಿಗೆ ಸಖತ್ತಿತ್ತು. ಸೊ ಗಿಲ್ಲಿ ಮಾಸ್ಟರ್ ಮೈಂಡ್, ಗಿಲ್ಲಿಗೆ ಎಲ್ಲ ಆಲೋಚನೆಗಳು ಇರುತ್ತೆ. ಸೊ ಹಾಗಾಗಿ ಗಿಲ್ಲಿನ ನಂಬ್ಕೊಂಡು ಈಗ ಯಾರು ಬೇಕಾದ್ರೂ ಪ್ರೊಡ್ಯೂಸರ್ ಅಮೌಂಟ್ ಹಾಕ್ಬೋದು. ಯಾಕಂದ್ರೆ ಗಿಲ್ಲಿನ ನಂಬ್ಕೊಂಡು ಕೆಲಸ ಮಾಡಿದ್ರೆ ಆ ಕೆಲಸ ಅಂತೂ ಡಮ್ಮಿ ಆಗಲ್ಲ. ಫಾರ್ ಎಕ್ಸಾಂಪಲ್, ಬಿಗ್ ಬಾಸ್ ಎಷ್ಟು ವರ್ಷಗಳಿಂದ ನಡೀತಿದೆ, ಆದ್ರೆ ಈ ಸರಿ ನಡೆದಿದ್ದ ರೀತಿ ನೀತಿ ನೆಕ್ಸ್ಟ್ ಲೆವೆಲ್, ಹೈಯೆಸ್ಟ್ TRP ಜೊತೆಗೆ ನೋಡ್ದೇ ಇರೋರು ಕೂಡ ಬಿಗ್ ಬಾಸ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಷ್ಟರ ಮಟ್ಟಿಗೆ ಗಿಲ್ಲಿ ಕ್ರೇಜ್ ಇತ್ತು. ಅದರಲ್ಲೂ ಕೂಡ ಆ ಮಟ್ಟಕ್ಕೆ ಕೋಟಿ ಎಷ್ಟು ಓಟ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಿ. ಇದು ನಮ್ಮ ಗೃಹ ಮಂತ್ರಿಗಳ ಕಡೆ ಸನ್ಮಾನ ಮಾಡ್ತಾರೆ, CM ಹೆಗ್ಲ ಮೇಲೆ ಕೈ ಹಾಕ್ತಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಗಿಲ್ಲಿ ಕ್ರೇಜ್ ಆಗೋಗಿದೆ ಅಂದ್ರೆ, ಯಾರೋ ಬಿಗ್ ಬಾಸ್ ಕಂಟೆಸ್ಟೆಂಟ್ ನ CM ಮಾತಾಡ್ಸ್ಬೇಕು ಅನ್ನೋದು ಇರಲಿಲ್ಲ. ಬಟ್ ಸ್ಟಿಲ್ ಇಷ್ಟರ ಮಟ್ಟಿಗೆ ಗಿಲ್ಲಿ ಹವಾ ಇರೋದ್ರಿಂದ ನೆಕ್ಸ್ಟ್ ಗಿಲ್ಲಿ ಡೈರೆಕ್ಷನ್ ಫೀಲ್ಡ್ಗೆ ಬರ್ತಾ ಇದ್ದಾರೆ. ಸೊ ಗಿಲ್ಲಿ ಡೈರೆಕ್ಟ್ ಮಾಡೋ ಮೂವಿ ಹೇಗಿರುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕ್ಯೂರಿಯಾಸಿಟಿ. ಜೊತೆಗೆ ಅದು ಕಾಮಿಡಿನೇ ಆಗಿರುತ್ತಾ, ಸೀರಿಯಸ್ ಆಗಿರುತ್ತಾ, ಬಾಂಡಿಂಗ್ ಇರುತ್ತಾ, ಎಲ್ಲವೂ ಕೂಡ ಕ್ಯೂರಿಯಾಸಿಟಿ. ಗಿಲ್ಲಿ ಡೈರೆಕ್ಷನ್ ಮೂವಿಗೆ ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನೀವು ವೆಯ್ಟ್ ಮಾಡ್ತಿರ್ತೀರಾ ಅಂತ ನಾನು ಅನ್ಕೊಂತೀನಿ. ಜೊತೆಗೆ ಗಿಲ್ಲಿ ಕಾಮಿಡಿಯನ್ ಆಗೇ ಸದಾಕಾಲ ಇರಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಯಾಕಂತ ಹೇಳಿದ್ರೆ ಗಿಲ್ಲಿ ಕಾಮಿಡಿ ಅಷ್ಟು ಎಂಟರ್ಟೈನ್ ಆಗಿರುತ್ತೆ, ಮನೆ ಮಂದಿಯೆಲ್ಲ ಕೂತು ನೋಡೋಷ್ಟು ಸಭ್ಯವಾಗೂ ಇರುತ್ತೆ. ಅಸಭ್ಯವಾಗಿ ಡಬಲ್ ಮೀನಿಂಗ್ ನ ಬಳಸ್ಕೊಂಡು ಗಿಲ್ಲಿ ಎಲ್ಲೂ ಕಾಮಿಡಿ ಮಾಡಿಲ್ಲ. ಸೊ ಇತ್ತೀಚಿನ ದಿನಗಳ ರಿಯಾಲಿಟಿ ಶೋಗಳನ್ನ ಗಮನಿಸಿದ್ರೆ ಅಲ್ಲಿ ಬರೀ ಡಮ್ಮಿ ಡೈಲಾಗ್ಸು, ಅಶ್ಲೀಲ ಪದಗಳು ಇದ್ದೇ ಇರುತ್ತೆ. ಅಶ್ಲೀಲ ಪದಗಳು ಮೀನ್ಸ್ ಅರ್ಥ ಆಗೋರಿಗೆ ಅರ್ಥ ಆಗಿರುತ್ತೆ, ಅಂಥ ಪದಗಳಿರುತ್ತೆ. ಸೊ ಗಿಲ್ಲಿ ಮಾಡೋ ಕಾಮಿಡಿ ತುಂಬಾ ಪರಿಶುದ್ಧವಾಗಿರುತ್ತೆ. ತನ್ನನ್ನ ತಾನು ಕಾಲು ಎಳ್ಕೊಳ್ಳೋ ಮೂಲಕ, ಬೇರೆಯವ್ರ ಕಾಲು ಎಳೆಯೋ ಮೂಲಕ ಅಷ್ಟೇ ಕಾಮಿಡಿ ಇರುತ್ತೆ. ಸೊ ಗಿಲ್ಲಿ ಕಾಮಿಡಿನ ನೀವೆಷ್ಟು ಎಂಜಾಯ್ ಮಾಡಿದ್ರಿ? ಜೊತೆಗೆ ಗಿಲ್ಲಿ ಡೈರೆಕ್ಷನ್ ಮೂವಿನ ನೀವು ಇಷ್ಟ ಪಡ್ತೀರಾ? ಅಭಿಪ್ರಾಯ ಅನಿಸಿಕೆನ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.